ಮೇಲ್ನೋಟಕ್ಕೆ ಕಾಣ್ತಾ ಇರೋದು 3-4 ಜನ ಆಗಿರ್ಬೋದು. ನೀವೇ ಹೇಳಿದಾಗೆ ಹಿಂದಿನಿಂದನೂ ಕೂಡ ದೇವಸ್ಥಾನದ ಮೇಲೆ ದಾಳಿ ಅಂತೂ ಆಗ್ತಾ ಇದೆ. ಇಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಕಾಣ್ತಾ ಇರುವಂತಹ 3-4 ಜನರ ಹಿಂದೆ ಯಾರಿದ್ದಾರೆ ಅಂತ ಹೇಳಿ ನಿಮ್ಮ ಅನಿಸಿಕೆ? ಅಲ್ಲ, ಭಾಳ ಸ್ಪಷ್ಟವಾಗಿ ಹೇಳೋದಕ್ಕಿಂತ ಊಹಾಪೋಹಗಳನ್ನು ಗಮನಿಸೋದಾದರೆ ಇದರ ಹಿಂದೆ ಶಶಿಕಾಂತ್ ಸೆಂಥಿಲ್ ಇದ್ದಾರೆ. ಯಾಕೆಂದರೆ ಸೌಜನ್ಯ ವಿಷಯ ಇಟ್ಟುಕೊಂಡು ಸಂತೋಷ್ ರಾವ್ ರಕ್ಷಣಾ ಸಮಿತಿ ಇದ್ದಾರಲ್ಲ, ಅವರು ಹೋರಾಟ ಮಾಡುವಾಗ ಒಂದು ಮಂಗಳೂರಿನ ಹೋಟೆಲ್ಗಳಲ್ಲಿ ಗುಪ್ತವಾಗಿ ಇವರು ಮೀಟಿಂಗ್ ಮಾಡ್ತಾಯಿದ್ರು. ಶಶಿಕಾಂತ್ ಸೆಂಥಿಲ್ ನಮ್ಮ ಭಾಗದಲ್ಲಿ ಜಿಲ್ಲಾಧಿಕಾರಿ ಆಗಿದ್ದಾಗ ಅದು ಒಂದು ರೀತಿ ಲೆಫ್ಟಿಸ್ಟ್ಗಳ ನಗರ ನಕ್ಸಲರ ತವರು ಮನೆ ಹಾಗೆ ಮಾಡ್ಕೊಂಡಿದ್ರು. ಈಗ ಬುರುಡೆ ಪ್ರಕರಣದಲ್ಲಿ ಬುರುಡೆ ಚಿನ್ನಯ್ಯನ ಮತ್ತು ಸುಜಾತಾಳನ್ನು ಡೆಲ್ಲಿಗೆ ಕೂಡ ಇವರು ಡೆಲ್ಲಿ ಪ್ರವಾಸ ಕೂಡ ಮಾಡಿದ್ದಾರೆ. ಡೆಲ್ಲಿಗೆ ಯಾಕೆ ಹೋಗ್ತಾರೆ ಕೇಳಿದರೆ ಅದು ಸಹಜವಾಗಿ ಅಲ್ಲಿ ಶಶಿಕಾಂತ್ ಸೆಂಥಿಲ್ ಇದ್ದಾರೆ. ಇದ್ರ ಹಿಂದೆ ಶಶಿಕಾಂತ್ ಸೆಂಥಿಲ್ ಇದ್ದಾರೆ ಅನ್ನೋದು ಬರೀ ಇದೆಲ್ಲ ಯಾವುದು ಊಹೆ ಮಾತ್ರ ಅಲ್ಲ, ಅದು ನಿಜ. ಅದು ತನಿಖೆಯಿಂದಲೇ ಬಹಿರಂಗ ಆಗಬೇಕು.